ಇಲ್ಲಿಂದ ಮುಂದೆ ನಾವು ಇನ್ನು ಬೈಕರ್ಸ್ನ ನೋಡ್ತಾ ಹೋಗ್ಬೋದು. ಎಲ್ಲ ಕಡೆ ಬೈಕರ್ಸ್ ಸಿಗ್ತಾರೆ ನಮಗೆ. ಸಕ್ಕರೆ ಬದಲು ಉಪ್ಪು ಹಾಕಿ ಟೀ ಮಾಡಿರ್ತಾರೆ. ಹೇಗಿರುತ್ತೆ ನೋಡೋಣ. ಮಾನೆಸ್ಟ್ರಿ ತೋರಿಸ್ತಾ ಇದ್ದೀನಿ ನಿಮಗೆ. ತಾಬೋ ಮಾನೆಸ್ಟ್ರಿ, ಸ್ಪಿಟಿ ವ್ಯಾಲಿ. ವೆಲ್ಕಮ್ ಟು ಸ್ಪಿಟಿ ವ್ಯಾಲಿ. मलिंग नाला है, बहुत डेंजर नाला है, अपने टाइम का ये से आता है ना, देखो कैसे आता है. ನಾಕೋದ ಬ್ಯೂಟಿಫುಲ್ ವ್ಯೂ ಇದು. ಎಲ್ಲ ಕಡೆ ಇದೆ ಪರಿಸ್ಥಿತಿ. ಹಾಯ್, ನಮಸ್ಕಾರ ಕರ್ನಾಟಕ. ನಾವಿವತ್ತು ಕಾಜಾಗೆ ಹೋಗ್ತಾ ಇದ್ದೀವಿ. ಕಾಜಾಗೆ ಹೋಗೋ ದಾರಿನಲ್ಲಿ ನಾವು ತಾಬೋ ನೋಡ್ತೀವಿ ಮತ್ತು ನಾಕೋ ಅನ್ನೋ ಪ್ಲೇಸ್ನ ನೋಡ್ತೀವಿ. ತಾಬೋನಲ್ಲಿ ಮಾನೆಸ್ಟ್ರಿ ಇದೆ, ತುಂಬಾ ಚೆನ್ನಾಗಿದೆ ಮಾನೆಸ್ಟ್ರಿ. ಹಾಗೆ ಇಲ್ಲಿ ಬ್ಯೂಟಿಫುಲ್ಲಾಗಿ ಕಾಣಿಸೋವಂಥ ಲ್ಯಾಂಡ್ಸ್ಕೇಪ್ಗಳು, ಡಿಫ್ರೆಂಟಾಗಿ ಕಾಣಿಸೋ ಪರ್ವತಗಳನ್ನ ನೋಡಿಕೊಂಡು ಹೋಗೋಣ. ನನ್ನ ಜೊತೆನೇ ಇರಿ. ಇಲ್ಲಿ ಎಲ್ಲಿ ನೋಡಿದ್ರು ಟಿಬೇಟಿಯನ್ ಪ್ರೇಯರ್ ಫ್ಲಾಗ್ಗಳನ್ನ ನೋಡ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ. ವಾವ್, ಪರ್ವತ ನೋಡ್ರಿ ಎಷ್ಟು ಡಿಫ್ರೆಂಟ್ ಕಲರ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ನೋಡೋದೇ ಒಂದು ಕಣ್ಣಿಗೆ ಆನಂದ ಅಂತ ಹೇಳ್ಬೋದು. ಆ ರಸ್ತೆಗಳು ನೋಡ್ಬೋದು, ಜಿಗ್ಜ್ಯಾಗ್ ಶೇಪಲ್ಲಿರುವಂಥ ಕರ್ವ್ ರೋಡ್ಗಳೆಲ್ಲ. ನೋಡ್ರಿ, ಒಂದೇ ಒಂದು ಪುಟ್ಟದಾಗಿ ಮನೆ ಕಾಣಿಸ್ತಾ ಇದೆ. ಮೇಲೆ ಒಂದು ರಸ್ತೆ ಹೋಗುತ್ತೆ. ಹೇಳಿದ್ದೆ ಆವಾಗಲೇ, ಜಿಗ್ಜ್ಯಾಗ್ ಥರ ರಸ್ತೆಗಳು ಹೋಗ್ತಾ ಇರ್ತವೆ ಮೇಲೆ ಕೆಳಗೆ. ಇದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂದು ಖುಷಿ ಗೊತ್ತಾ ಈ ಸ್ಪಿಟಿ ವ್ಯಾಲಿನಲ್ಲಿ. ಚಿಕ್ಕದಾಗಿ ಒಂದು ಮೊನೆಸ್ಟ್ರಿ ಥರ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಕಾಲ್ಪಾಯಿಂದ ನಾಕೋ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. 100+ ಕಿಲೋಮೀಟರ್. ಸೊ ನಮಗೆ ಇನ್ನೂ 100 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗುತ್ತೆ ಇದೇ ಸ್ಪಿಟಿ ವ್ಯಾಲಿ ರೋಡಲ್ಲಿ. ಸೊ ನೋಡೋಣ ಹೇಗಿದೆ. ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಇದೆ. ಇಲ್ಲಿ ಮೊನೆಸ್ಟ್ರಿ ಕೂಡ ಇದೆ, ಬಟ್ ನಮಗೆ ಕಾಜಾನಲ್ಲಿ ತುಂಬಾ ಮೊನೆಸ್ಟ್ರಿ ಸಿಗೋದ್ರಿಂದ ನಾವು ಇಲ್ಲಿ ಮೊನೆಸ್ಟ್ರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾಕೋ ಅಂದ ತಕ್ಷಣ ಒಂದು ಕಣ್ಣಿಗೆ ಒಂದು ಪಿಕ್ಚರ್ ಕಾಣಿಸುತ್ತೆ. ಆ ವ್ಯೂ ಇದೇನೆ. ಅಲ್ಲೊಂದು ಕ್ಲಿಯರ್ ಆಗಿರುವಂತಹ ಕೆರೆ ಅಥವಾ ಸರೋವರ ಅಂತೀರ ಹಾಗೆ ಇರುತ್ತೆ. ಸುತ್ತ ಚಿಕ್ಕ ಪುಟ್ಟ ಮನೆಗಳು, ಮತ್ತು ಅವರೆಲ್ಲ ಏನಾದರೂ ಬೆಳೀತಾ ಇರ್ತಾರೆ, ಹಾರ್ವೆಸ್ಟಿಂಗ್ ಇರುತ್ತೆ. ಈ ವ್ಯೂ ನಾಕೋ ಅಂದ ತಕ್ಷಣ ಕಣ್ಣಿಗೆ ಕಾಣಿಸೋ ಬ್ಯೂಟಿಫುಲ್ ವ್ಯೂ ಇದು. ರಸ್ತೆ ಗೊತ್ತೇನೆ ಇದೆ ನಿಮಗೆ. ಎಲ್ಲಿ ಹೋದ್ರೂ ಈ ಥರ ಲ್ಯಾಂಡ್ಸ್ಲೈಡ್ ಆಗಿರುತ್ತೆ, ರಸ್ತೆ ಕೆಟ್ಟೋಗಿರುತ್ತೆ, ಜರಿ ಹರಿತದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ये मलिंग नाला है, बहुत डेंजर नाला है, अपने टाइम का ये ऊपर से आता है ना, देखो कैसे आता है. ये जहाँ यहाँ से दिल्ली दूसरे में यहाँ से फंसते हैं कई बार. डेंजरस अच्छे से फंस जाते हैं, ज़्यादा पानी होने से बहुत ज़्यादा होता है. फंस जाते हैं. आया तो घूम लो, जाना है तो कुछ नहीं है सर. ಈಗ ಮೇಲಿಂದ ನಾವು ಕೆಳಗೆ ಹೋಗ್ತಾ ಇದ್ದೀವಿ. ಹೀಗೆ ಮೇಲೆ ಕೆಳಗೆ ಹೋಗ್ತಾ ಇರಬೇಕು. ಇದೇ ಒಂದು ಖುಷಿ ಕೊಡುತ್ತೆ. ರಸ್ತೆ ರಿಪೇರಿ ಆಗ್ತದೆ. ಪಾಪ ಜನ ನೋಡ್ರಿ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾರೆ. ನೆರಳಲ್ಲಿ ಒಂದು ಸುಧಾರಿಸ್ಕೊಳ್ಳೋಣ ಅಂದರೆ ಒಂದು ಮರ ಇಲ್ಲ ಇಲ್ಲಿ. ಬೈಕರ್ಸ್ ಇಲ್ಲಿ ಉದ್ದಕ್ಕೂ ನೋಡ್ತಾ ಹೋಗ್ತೀರಾ ಇನ್ನು ಬೈಕರ್ಸು. ಎಲ್ಲ ಕಡೆ ಕಾಣಿಸ್ತಾ ಇರ್ತಾರೆ. ತುಂಬ ಜನ ಬೈಕರ್ಸ್ ಬರ್ತಾರೆ ಗೊತ್ತಾ ಇಲ್ಲೆಲ್ಲ.
ಈ ಪ್ಲೇಸ್ ನೇಮ್ ಬಂದ್ಬಿಟ್ಟು ಚಾಂಗೋ ಅಂತ. ಚಾಂಗೋನಲ್ಲಿದ್ದೀವಿ. ಬನ್ನಿ ಹೋಗೋಣ ಮುಂದೆ. ನದಿ ಹರಿತಾ ಇದೆ. ನದಿ ಪಕ್ಕದಲ್ಲಿ ಸ್ವಲ್ಪ ಹಸಿರು ಕಾಣಿಸ್ತಾ ಇದೆ. ಇನ್ನೆಲ್ಲ ಪೂರ್ತಿ ಉಂಗಿರೋವಂಥ ಪರ್ವತಗಳನ್ನೇ ನೀವು ಇಲ್ಲಿ ನೋಡ್ತಾ ಹೋಗ್ತೀರಾ. ಇವೆಲ್ಲ ಹಾರ್ವೆಸ್ಟ್ ಮಾಡಿರೋವಂಥ ಗಿಡಗಳು. ಏನು ಇಲ್ಲೆಲ್ಲ ನೋಡ್ರಿ ಎಷ್ಟು ಚಿಕ್ಕ ಚಿಕ್ಕ ಮನೆಗಳ ಥರ ಕಾಣಿಸ್ತಿವೆ. ಇದು ಮಾನೆಸ್ಟ್ರಿನೇ. ವೆಲ್ಕಮ್ ಟು ಸ್ಪಿಟಿ ವ್ಯಾಲಿ. ಸ್ಪಿಟಿ ವ್ಯಾಲಿ ಇವಾಗ ಶುರು ಆಗುತ್ತೆ. ಸ್ಪಿಟಿ ವ್ಯಾಲಿ ತುಂಬ ಫೇಮಸ್ ಟೂರ್ ಅಂತಲೇ ಹೇಳ್ಬೋದು. ಸ್ಪಿಟಿ ವ್ಯಾಲಿ ಟೂರ್. ಇವಾಗ ಪೊಲೀಸ್ ಚೆಕ್ ಪೋಸ್ಟಲ್ಲಿ ಇದ್ದೀವಿ. ಮೀಟಾ ಏನು ನೋಡ್ತಾ ಇದ್ದಾರೆ, ಎಷ್ಟು ದೂರ ಆಗುತ್ತೆ ಏನು ಮ್ಯಾಪೆಲ್ಲ ನೋಡ್ತಾ ಇದ್ದಾರೆ. ಇವಾಗ ನಾವು ಸ್ಪಿಟಿ ವ್ಯಾಲಿನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗೋಣ. ಸ್ಪಿಟಿ ವ್ಯಾಲಿ ರಸ್ತೆ ಜುಲೆ मतलब नमस्ते. ರೋಡ್ಗಳು ಮಾತ್ರ ತುಂಬಾ ಟಫ್ ಇರುತ್ತೆ ವೆಹಿಕಲ್ನ ಓಡಿಸ್ಲಿಕ್ಕೆ. ಅದು ಬೈಕಲ್ಲಿ ಹೋಗ್ತಾರೆ, ತುಂಬಾ ಕಷ್ಟ ಇರುತ್ತೆ. ನೋಡಿ ರಸ್ತೆ ಹೇಗಿರ್ತವೆ ಅಂತ. ಇಲ್ಲಿ ಆಕ್ಸಿಜನ್ ಕೊರತೆನೂ ಜಾಸ್ತಿ ಇರುತ್ತೆ. ಅಲ್ಲೊಂದು ಚಿಕ್ಕ ಮಾನೆಸ್ಟ್ರಿ ಥರ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಚಿಕ್ಕದಾಗ ಒಂದು ಕಟ್ಕೊಂಡಿದ್ದಾರೆ. ಬ್ಲೂ ಕಲರ್ ವಾಟರ್. ಇಲ್ಲಿ ಸ್ವಲ್ಪ ಕ್ಲಿಯರ್ ಇರೋ ವಾಟರ್ನ ನೋಡ್ಬೋದು. ಎಲ್ಲ ಕಡೆ ಮಡ್ಡಿ ಮಡ್ಡಿ ಥರ ಕಾಣಿಸ್ತಾ ಇತ್ತಲ್ಲ, ಇಲ್ಲೂ ಮಡ್ಡಿ ಥರ ಕಾಣಿಸ್ತಾ ಇದೆ ನೋಡಿ. ಬರ್ಡ್ಸ್ಗಳು ನೋಡ್ರಿ ಎಷ್ಟು ಚೆನ್ನಾಗಿ ಹಾರ್ಕೊಂಡಿದ್ದಾವೆ ಇಲ್ಲಿ. ಇಲ್ಲೆಲ್ಲ ಡಿಫ್ರೆಂಟ್ ಬರ್ಡ್ಸ್ಗಳು, ಅನಿಮಲ್ಸ್ನ ನೋಡ್ಬೋದು ಗೊತ್ತಾ. ತೋರಿಸ್ತೀನಿ ನಾನು ಚಾನ್ಸ್ ಸಿಕ್ಕಿದ್ರೆ. ಯಾವುದೋ ವಿಲೇಜಿಗೆ ಬಂದ್ವಿ ನಾವಿವಾಗ. ಎಲ್ಲಿ ಮನೆಗಳಿರ್ತವೆ ಅಲ್ಲಷ್ಟೇ ಸ್ವಲ್ಪ ಹಸ್ರನ್ನ ನೋಡ್ಬೋದು. ಯಾಕಂದರೆ ಅವ್ರು ಬೆಳೆದಿರೋ ಅಂಥ ಗಿಡ ಮರಗಳಷ್ಟೇ ಇರ್ತವೆ, ಹಂಗಾಗಿ ಹಸ್ರನ್ನ ನೋಡ್ಬೋದು. ಬಿಟ್ಟರೆ ಬೇರೆ ಎಲ್ಲೂ ನೀವು ಹಸ್ರು ನೋಡೋಕ್ಕಾಗೋದೇ ಇಲ್ಲ ಇಲ್ಲಿ. ಇಲ್ಲಿ ನೋಡ್ರಿ ಬತ್ತೋಗಿದೆ ನದಿ, ಎಷ್ಟು ಚಿಕ್ಕದಾಗಿ ಹರಿತದೆ ನೋಡಿ. ವಾವ್, ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನದಿ ಪಕ್ಕ ಹಸಿರು. ಇನ್ನು ಆ ಕಡೆ ಕಣ್ಣಾರಿಸಿದ್ರೆ ಆ ಪರ್ವತಗಳು, ಒಣ ಪರ್ವತಗಳು. ಇಲ್ಲೊಂದು ಬ್ರಿಡ್ಜ್ ಕಾಣಿಸ್ತದೆ ನೋಡಿ, ಉಡನ್ದು. ಸೋನೆ ಬರ್ತಾ ಇದೆ, ಒಂದೊಂದೇ ಹನಿ ಹನಿತಾ ಇದೆ. ಕಾಣಿಸ್ತಿದ್ಯಾ ನಿಮಗೆ? ಇಲ್ಲಿ ದೂರದಲ್ಲಿ ಒಂದು ಬುದ್ಧ ಸ್ಟ್ಯಾಚು ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ಟಿಬೇಟಿಯನ್ಸೇ ಇರೋದು, ಹಾಗಾಗಿ ಬುದ್ಧ ಮತ್ತು ಮಾನೆಸ್ಟ್ರೀಸ್ಗಳು ಇವನ್ನೇ ನೋಡೋಕೆ ಸಿಗ್ತವೆ.
ಸ್ಕೂಲ್ ಥರ ಕಾಣಿಸ್ತದೆ. ನಾವಿವಾಗ ತಾಬೋ ಮಾನೆಸ್ಟ್ರಿಗೆ ಬಂದ್ವಿ. ಬನ್ನಿ ಮಾನೆಸ್ಟ್ರಿ ನೋಡೋಣ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಾನೆಸ್ಟ್ರಿನ ನೋಡ್ತಾ ಇರೋದು. ಇದಕ್ಕೂ ಮುಂಚೆ ಯಾವ ಮಾನೆಸ್ಟ್ರಿಗೂ ಹೋಗಿರಲಿಲ್ಲ, ನಾನು ವಿಸಿಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಮಾನೆಸ್ಟ್ರಿನ ನೋಡ್ತಾ ಇದ್ದೀನಿ. ಬನ್ನಿ ನೋಡೋಣ ಮಾನೆಸ್ಟ್ರಿ ಹೇಗಿರುತ್ತೆ, ಇವ್ರ ಕಲ್ಚರ್ ಏನು ತಿಳ್ಕೊಳ್ಳೋಣ. ಭಾರತದ ಫ್ಲ್ಯಾಗ್ಗಳು ಎರಡು ಆಡ್ತಾ ಇದೆ. ಇವನ್ನ ರೊಟೇಟ್ ಮಾಡಿಕೊಂಡು ಮನಸ್ಸಲ್ಲಿ ಏನಿರುತ್ತೆ ಅದು ಪ್ರೇ ಮಾಡ್ಕೊತ ಹೋಗ್ತಾರೆ. ನಾವು ಮಾಡ್ತಾಯಿದ್ದೀವಿ, ಗೊತ್ತಿಲ್ಲ ಹೇಗೆ ಪ್ರೇ ಮಾಡೋದು ಅಂತ, ಸುಮ್ಮನೆ ಏನೋ ಮಾಡ್ತಾಯಿದ್ದೀವಿ. ತಪ್ಪಿದೆಯೋ ಸರಿನೋ ಗೊತ್ತಿಲ್ಲ. ನೀಟಾನು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಶಾಪ್ ಇದೆ. ಹಿಮಾಚಲ್ ಸ್ಪೆಷಾಲಿಟಿ ಏನು ಆ ಬಟ್ಟೆ ಇರ್ಬೋದು, ಆ ಡಿಫ್ರೆಂಟ್ ಕ್ಲಾತ್ದು ಬ್ಯಾಗ್ಗಳು, ಈ ಥರದ್ದೆಲ್ಲ ಸೇಲ್ ಮಾಡ್ತಿದ್ದಾರೆ ಇಲ್ಲಿ. ಇವಾಗ ನಾವು ಅಲ್ಲಿ ನೋಡಿದ್ದು ನ್ಯೂ ಮಾನೆಸ್ಟ್ರಿ, ಇದು ಓಲ್ಡ್ ಮಾನೆಸ್ಟ್ರಿ ಇದೆ. ನೋಡೋಣ ಓಲ್ಡ್ ಮಾನೆಸ್ಟ್ರಿ ಹೇಗಿದೆ ಅಂತ. ತಾಬೋ ಮಾನೆಸ್ಟ್ರಿನಲ್ಲಿ ನಾವು ಇವಾಗ ಇದ್ದೀವಿ. ಇಟ್ಸ್ ಅ ರೆಸ್ಟೋರೆಂಟ್ನಾ? ತಾಬೋ ಮಾನೆಸ್ಟ್ರಿ ಇದು ಹಳೆ ಮಾನೆಸ್ಟ್ರಿ. ಆ್ಯಕ್ಚುಲಿ ಒಳಗೆ ಕ್ಯಾಮ್ರಾ ಎಲ್ಲ ಅಲೋ ಮಾಡೋದಿಲ್ಲ, ನಾವು ಹೋಗ್ಬೋದು, ನೋಡ್ಬೋದು. ನೋಡಿ ಹಳೆ ಟೈಪಲ್ಲಿ ಮಂತ್ರಗಳನ್ನೆಲ್ಲ ಇದ್ರ ಮೇಲೆ ಬರೆದಿರ್ತಾರಂತೆ. ಇವಾಗೆಲ್ಲ ಮಾಡ್ರನ್ ಆಗಿದೆ. ಆಚೆ ಕಡೆಯಿಂದ ಹೇಳಿ ಕಳಿಸಿದ್ರು ವಿಡಿಯೋ ಮಾಡೋಂಗಿಲ್ಲ ಅಂತ. ಇಲ್ಲಂತೂ ಯಾರೂ ಇಲ್ಲ, ಮಾಡ್ಕೊಂಡ್ರು ಮಾಡ್ಕೋಬೋದು, ಬಟ್ ನನಗೆ ಇಷ್ಟ ಆಗಲ್ಲ. ನಾವಿವಾಗ ನಮಕ್ ಟೀ ಟೇಸ್ಟ್ ಮಾಡೋಣ ಅಂತ ಬರ್ತಾಯಿದ್ದೀವಿ. ಒಂದು ರೆಸ್ಟೋರೆಂಟ್ ಇದು. ನಮಕ್ ಟೀನ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸಕ್ಕರೆ ಬದಲು ಉಪ್ಪು ಹಾಕಿ ಟೀ ಮಾಡಿರ್ತಾರೆ. ಸೊ ಹೇಗಿರುತ್ತೆ ನೋಡೋಣ. ಇದು ನಮಕ್ ಟೀ ನಾವು ಮಾಡೋಕ್ಕೆ ಹೋದರೆ ಚೆನ್ನಾಗಿರಲ್ವೇನೋ, ಬಟ್ ಇದು ಚೆನ್ನಾಗಿದೆ, ನನಗಿಷ್ಟ ಆಯಿತು. ಇಲ್ಲಿ ನೋಡ್ರಿ ಡಿಫ್ರೆಂಟ್ ಆಗಿದೆ ಪರ್ವತಗಳು, ಇನ್ನೂ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಅದು ನೀರು ಹರಿದು ಅದು ಕೊರೆದಿರೋ ಥರ, ಭೂಮಿ ಕೊರೆದು ಒಂದು ಶೇಪ್ ತಗೊಂಡಿದೆ. ಒಳ್ಳೆ ಉತ್ತಗಳ ಥರ ಕ್ರಿಯೇಟ್ ಆಗಿದೆ ಗೊತ್ತಾ. ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ. ಇಲ್ಲೊಂದು ಜರಿ ಹರಿತದೆ, ಚಿಕ್ಕದಾಗಿ ಜರಿ ಹರಿದು ನದಿನ ಸೇರ್ತಾ ಇದೆ ಇಲ್ಲಿ. ನೋಡ್ರಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಅದು ಉತ್ತಗಳ ಥರ ಕಾಣಿಸ್ತದೆ. ಡಿಫ್ರೆಂಟ್ ವ್ಯೂ ಅಲ್ಲ, ಸಖತ್ ಮಾತ್ರ. ಇಲ್ಲೊಂದು ಚಿಕ್ಕದಾಗಿ ಉಡ್ದು ಬ್ರಿಡ್ಜ್ ಇದೆ. ಅಲ್ಲಿ ಹೋಗ್ಬೇಕಂತ ಆಸೆ ನನಗೆ, ಮೀಟ ಬಿಡ್ತಾ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ. ಎಲ್ಲ ಕಡೆ ಬ್ರಿಡ್ಜ್ ಕಾಣಿಸುತ್ತೆ. ಇಲ್ಲಿ ನದಿ ಹರಿತಾನೇ ಇರುತ್ತೆ ಉದ್ದಕ್ಕೂ, ಹಾಗಾಗಿ ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆಗೆ ಬ್ರಿಡ್ಜ್. ಇಲ್ಲಿ ನೋಡ್ತಾ ಇದ್ದೀರಾ ಬೈಕರ್ಸ್, ಮತ್ತೆ ಇಲ್ಲಿ ಉದ್ದಕ್ಕೂ ಕಾಣಿಸ್ತಾ ಇರ್ತಾರೆ. ಅವು
ಚೆನ್ನಾಗಿದೆ ಅಲ್ಲ, ಮೇಲಿಂದ ಜಲಪಾತ ಥರ ನೀರು ಹರಿತದೆ. ಬಟ್ ಇದು ಜಲಪಾತ ಅಲ್ಲ, ಪೈಪಿಂದ ಕನೆಕ್ಷನ್ ಕೊಟ್ಟಿದ್ದಾರೆ. ಅದು ಹೆಂಗೆ ಅಂತ ನನಗೂ ಗೊತ್ತಾಗಲಿಲ್ಲ. ಎಲ್ಲ ನೋಡ್ರಿ ಡ್ರೈ ಆಗೋಗಿದೆ. ಎಷ್ಟು ಚಿಕ್ಕದಾಗಿ ಹಳೆಯ ಮನೆಗಳು, ಅದು ನೋಡಿದ್ರೆ ಎಷ್ಟು ಬಡತನ ತುಂಬಿಕೊಂಡಿದೆ ಅನಿಸುತ್ತೆ ಎಲ್ಲ. ಮಧ್ಯೆ ಒಂದು ಟ್ರ್ಯಾಕ್ಟರ್ ಕಾಣಿಸ್ತಿದೆ ನೋಡಿ, ಸುತ್ತ ನೀರಿದೆ. ಅದು ಹೇಗೋದ್ರೋ ಏನೋ, ಕ್ರೇಜಿ ಗುರು. ನಾವಿವಾಗ ಕಾಜಾಗೆ ಬಂದಿಳಿದಿದ್ದೀವಿ. 206 ಕಿಲೋಮೀಟರ್ನ ದಾಟ್ಕೊಂಡು ನಾವಿವಾಗ ಕಾಜಾಗೆ ಬಂದಿದ್ದೀವಿ. ಕಾಜಾನಲ್ಲಿ ಸಹ ಹಾಸ್ಟೆಲ್ಸಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ನಾವು. ಇವಾಗ ಟಯರ್ಡ್ ಆಗಿದೆ, ಸ್ವಲ್ಪ ಹೆಡೇಕ್ ಇದೆ. ರೆಸ್ಟ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾ ಇರಿ. ಲವ್ ಯು ಆಲ್.